ಇನ್ನೇನು ಕೆಲವೇ ದಿನಗಳಲ್ಲಿ BPL ಕಾರ್ಡ್ದಾರರಿಗೆ ಇಂದಿರಾ ಕಿಟ್ ಕೂಡ ಸಿಗುತ್ತೆ. ಅಂದ್ರೆ ನೀವು ಈಗಾಗಲೇ ತಗೊಳ್ತಾ ಇರುವಂತಹ ಅಕ್ಕಿಯನ್ನು ಹೊರತುಪಡಿಸಿ ಇಂದಿರಾ ಕಿಟ್ ಅನ್ನು ಕೊಡ್ತಾ ಇದ್ದಾರೋ, ಏನು ಇದರಲ್ಲೇ ಸೇರಿಸ್ಕೊಡ್ತಾ ಇದ್ದಾರೋ ಅನ್ನುವಂಥದ್ದು ಪ್ರಶ್ನೆ ನನ್ನ ಬಹಳ ಸ್ನೇಹಿತರು ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇಂದಿರಾ ಕಿಟ್ ಏನಂತ ಹೇಳಿದ್ರೆ, ಈಗಾಗಲೇ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಸೇರ್ಕೊಂಡು 5 kg ಕೇಂದ್ರ ಸರ್ಕಾರದಿಂದ 5 kg ರಾಜ್ಯ ಸರ್ಕಾರದಿಂದ ಅಕ್ಕಿಯನ್ನು ಕೊಡ್ತಾ ಇದ್ರು. ಈಗ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, 5 kg ಅಕ್ಕಿ ಏನು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ, ಆ 5 kg ಸಾಮಾನ್ಯವಾಗಿ ಎಲ್ಲಿಗೂ ಸಿಗುತ್ತೆ. ಇನ್ನು ಉಳಿದಂತಹ 5 kg ಅಕ್ಕಿ ಏನಿದೆಯಲ್ಲ, ಆ ಅಕ್ಕಿಯ ಬದಲಾಗಿ 5 kgಯಲ್ಲಿ 1 kg ಮುಂಕಿ ದಾಲ್ ಅಂತ ಹೇಳ್ತೀವಿ, ಆ ಒಂದು ಕೊಡುತ್ತೆ. ಇನ್ನೊಂದು ತೋರ್ಕಿ ದಾಲ್ ಅಂದ್ರೆ ಹೆಸರು ಬೇಳೆ, ಉದ್ದಿನ ಬೇಳೆ 1 kg ಕೊಡುತ್ತೆ. ಮತ್ತೆ ಸಕ್ಕರೆಯನ್ನ 1 kg, ಆಮೇಲೆ ಉಪ್ಪನ್ನ 1 kg, ಮತ್ತೆ ಎಣ್ಣೆ 1 ಲೀಟರ್ ಎಣ್ಣೆ ಪಾಕೆಟ್ ಅನ್ನ ನಿಮಗೆ ಕೊಡುವಂತ ಪ್ಲಾನ್ ಅನ್ನ ಸರ್ಕಾರ ಹಾಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಮಾಹಿತಿ ಇರುವಂತದ್ದು, ನಿಮ್ಮ ಮನೆಯಲ್ಲಿ 2 ಜನ ಇದ್ದಾರೆ ಅಂತ ಹೇಳಿದ್ರೆ ಅರ್ಧ kg ಕೊಡುತ್ತೆ. ಈ 5 kg ಕಿಟ್ ಏನಿದೆಯಲ್ಲ, ಒಬ್ಬೊಬ್ಬರಿಗೆ ಅರ್ಧ kg ಅಂತ ಹೇಳಿ 5 kgಗೆ ಸಮ ಮಾಡುತ್ತೆ. ನಿಮ್ಮ ಮನೆಯಲ್ಲಿ 3 ರಿಂದ 4 ಜನ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ 1 kg ಕೊಡುತ್ತೆ. ನಿಮ್ಮ ಮನೆಯಲ್ಲಿ 5ಕ್ಕಿಂತ ಜಾಸ್ತಿ ಜನ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ 1.5 kg ಲೆಕ್ಕಾಚಾರದಲ್ಲಿ ಕೊಡುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ನನಗೆ ಗೊಂದಲ ಇರುವಂತದ್ದು, ಅಕ್ಕಿಯನ್ನ ನೀವು ಫಿಕ್ಸ್ ಆಗಿ ಎಷ್ಟು ಜನ ಇದ್ರು, ಇಬ್ಬರಿದ್ರು ಕೂಡ ಅವ್ರಿಗೆ 5 kg, ಅವ್ರಿಗೆ 5 kg, 10 kg ಕೊಡ್ತಾ ಇದ್ರಿ. ಇದು ಕೂಡ ಆ ರೀತಿ ಕೊಟ್ಟಿದ್ರೆ ಸರಿ ಇರುತ್ತೆ ಅನ್ನುವಂಥದ್ದು ನನ್ನ ಒಪಿನಿಯನ್, ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮ್ಮ ಏನು ಅಭಿಪ್ರಾಯ ಇದೆ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ. ಕೇವಲ ಅಕ್ಕಿಯನ್ನು ತಿನ್ನೋದ್ರ ಮೂಲಕ ಪೌಷ್ಟಿಕತೆಯನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆ ಸ್ವಲ್ಪ ನ್ಯೂಟ್ರಿಷನ್ಗೋಸ್ಕರ ಈ ಒಂದು ದವಸ ಧಾನ್ಯಗಳನ್ನ ತಿಂದ್ರೆ ನ್ಯೂಟ್ರಿಷನ್ ಕೂಡ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಸರ್ಕಾರದ ಇಂದಿರಾ ಕಿಟ್ನ ಒಂದು ದೊಡ್ಡ ಉದ್ದೇಶ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇರುವಂಥದ್ದು. ಈ ಸ್ಕೀಮ್ ಯಾವಾಗ ಬರಬಹುದು, ಯಾವಾಗ ನಿಮಗೆ ಇಂದಿರಾ ಕಿಟ್ ಸಿಗಬಹುದು ಅನ್ನೋ ಪ್ರಶ್ನೆಗೆ ಸರ್ಕಾರ ಈಗಾಗಲೇ ತಯಾರಿಯನ್ನ ಮಾಡ್ಕೊಂಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ, 1 ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ, ಅದಕ್ಕಿಂತ ಮುಂಚಿತವಾಗಲೇ ಈ ಒಂದು ಯೋಜನೆ ಇಂಪ್ಲಿಮೆಂಟೇಷನ್ ಆಗಬಹುದು ಅನ್ನುವಂಥದ್ದನ್ನ, ಈ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಹಲವಾರು ವಿಡಿಯೋಗಳನ್ನು ನೋಡಲು ಮತ್ತೆ ಬೇರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.